ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗ್ಯಾಸ್ ಟ್ರಬಲ್ದಿಂದ ಸಂಕಷ್ಟ. ಬಳ್ಳಾರಿಯಲ್ಲಿ ಆಟೋ ಚಾಲಕರ ಆಕ್ರೋಶ. ಬಳ್ಳಾರಿಯಲ್ಲಿ ಗ್ಯಾಸ್ ಟ್ರಬಲ್ ಕಾರಣದಿಂದ ಆಟೋ ಚಾಲಕರ ಸಂಕಷ್ಟ ಗಂಭೀರ ರೂಪ ಪಡೆದುಕೊಂಡಿದೆ. ಸಿಎನ್ಜಿ ಮತ್ತು ಎಲ್ಪಿಜಿ ಲಭ್ಯತೆಯ ಕೊರತೆ ಹಾಗೂ ಬೆಲೆ ಏರಿಕೆ ವಿರುದ್ಧ ಇಂದು ಆಟೋ ಡ್ರೈವರ್ಗಳು ಬೀದಿಗೆ ಇಳಿದು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ವಿವಿಧ ಭಾಗಗಳಿಂದ ಒಂದಾಗಿ ಸೇರಿದ ಆಟೋ ಚಾಲಕರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗ್ಯಾಸ್ ಸಿಗದೆ ಗಂಟೆಗಳ ಕಾಲ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಿಸುತ್ತಿದ್ದೇವೆ ಎಂದು ಚಾಲಕರು ಆರೋಪಿಸಿದರು. ದಿನವೂ ದುಡಿದರೂ ಗ್ಯಾಸ್ ಸಿಗುವುದಿಲ್ಲ, ಆದಾಯವೇ ಇಲ್ಲ, ಕುಟುಂಬ ನಡೆಸೋದು ಕಷ್ಟ ಇದೆ ಎಂದು ಚಾಲಕರು ತಮ್ಮ ನೋವು ಹೊರಹಾಕಿದರು. ಈಗಲಾದರೂ ಸರ್ಕಾರ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತಾ ಕಾದು ನೋಡೋಣ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಗ್ಯಾಸ್ ರೇಟ್ 63 ರೂಪಾಯಿ ಇತ್ತು. ಯಾವಾಗ ಸ್ವಲ್ಪ ದಿನ ಕೆಳಗಡೆ, ಅದ ನಂತರ ಪದೇ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ 10 ರೂಪಾಯಿ ಏರಿಸ್ಕೊಂಡು 93.54% ಇವಾಗ ಬಳ್ಳಾರಿಯಲ್ಲಿ ಗ್ಯಾಸ್ ರೇಟ್ ಆಗಿದೆ. ಇವಾಗ ಫೇಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಆಟೋ ಚಾಲಕ, ಇದನ್ನ ಫೇಸ್ ಮಾಡ್ತಾ ಇದ್ದಾನೆ. ಈ ಸೀಟ್ 15 ರೂಪಾಯಿ ಇತ್ತು ಆಲ್ ಬಳ್ಳಾರಿ, ಇವಾಗ 20 ರೂಪಾಯಿ. ಯಾವ ಕಸ್ಟಮರ್ ತರ ಕೊಡ್ತಾ ಇಲ್ಲ. ಬರೀ 93.54 ಇಲ್ಲಿ ಮಾತ್ರ 93, ಬೇರೆ ಕಡೆ 84 rupees 10 paisa. ಓಕೆ, 83 ರೂಪೀಸ್ 10 ಪೈಸಾ ಇತ್ತು ಸರ್ ಬೇರೆ ಬ್ಯಾಂಕ್ ಅಲ್ಲಿ. ಸೊ ಈ ಬ್ಯಾಂಕ್ ಅಲ್ಲಿ ಬಂದು ನಿಮ್ಗೆ ಎಲ್ಲ ಗೊತ್ತೈತೆ 93.54% ಇವಾಗ ರನ್ನಿಂಗ್ ಇವತ್ತಿಂದ ಚಾಲು ಆಗಿದೆ. ಇವಾಗ ಪ್ರಾಬ್ಲಮ್ ಏನಂದ್ರೆ ಒಂದು ಲೀಟರ್ಗೆ ಕನಿಷ್ಠ 2-3 ತಿಂಗಳಿಂದ ಒಂದು ಲೀಟರ್ಗೆ 33 ರೂಪಾಯಿ 40 ರೂಪಾಯಿ ನಮ್ಗೆ ಒಂದು ಡ್ರೈವರ್ಗೆ ಲಾಸ್ ಆಗ್ತಾ ಇದೆ. 5 ಲೀಟರ್ಗೆ ದಿನ 200 ಅಥವಾ 180 ರೂಪಾಯಿ ಲಾಸ್ ಆಗ್ತಿದೆ. ಪ್ರತಿ ಒಂದು ಆಟೋ ಡ್ರೈವರ್ ಫೇಸ್ ಮಾಡ್ತಿರೋದು 200 ರೂಪೀಸ್ ಲಾಸ್ ಎವ್ರಿ ಡೇ. ಒಂದ್ ದಿವಸಕ್ಕೆ ಒಂದು ಆಟೋ ಡ್ರೈವರ್ ಒಂದು ಜೀವನದ ಒಂದು ದಿನ ಕೂಲಿ ಎಷ್ಟಿದೆ 200 ಮಿನಿಮಮ್ ದುಡಿಮೆ, ಅದು ಲಾಸ್ ಆಗ್ತಾ ಇದೆ. ಪ್ರತಿ ಒಂದು ಆಟೋ ಡ್ರೈವರ್ಗೆ ಲಾಸ್ ಆಗ್ತಾ ಇದೆ. 180 ರೂಪಾಯಿ 170 ರೂಪಾಯಿ ಪ್ರತಿ ಒಂದ್ ದಿವಸ ಲಾಸ್ ಆಗ್ತಾ ಇದೆ. 6 ಬಂಕ್ ಇದಾವೆ ಸರ್ ಬಳ್ಳಾರಿಯಲ್ಲಿ. ಸರ್ ಎಲ್ಲ ಬಂಕ್ಗಳಲ್ಲಿ ಒಂದೇ ರೈಟ್ ಇತ್ತು. ಸೊ ಇವಾಗ ಗ್ಯಾಸ್ ಪ್ರಾಬ್ಲಮ್ ನಡ್ತಾ ಇದೆಯಲ್ಲ ದೇಶದಲ್ಲಿ, ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ಇವಾಗ ನಿನ್ನೆ ಎಸ್ಟರ್ಡೇ ಬಂದಿದ್ದು ವಿಷಯ ಏನಂದ್ರೆ, ಆ ಬ್ಯಾಂಕ್ ಅಲ್ಲಿ ರೇಟ್ ಕಡಿಮೆ ಇತ್ತು, ಈ ಬ್ಯಾಂಕ್ ಅಲ್ಲಿ ರೇಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಕಾರಣ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಇವತ್ತು ಇವೆಲ್ಲ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡ್ಯಾರ, ಗಲಾಟೆ ಮಾಡಿದಾರೆ. ಇಲ್ಲಿ ಮಾಡಿದ ನಂತರ ಅವರು ಮತ್ತೆ ಏರಿಸಿದಾರ. ಯಾರು ಬಂದಿಲ್ಲ, ನಮ್ ಸಾರ್ ಅವ್ರು ಬಂದಾರ, ಗಂಜನರ್ ಸಾಹೇಬ್ ಬಂದಾರ. ಸಾರಿ ಹೇಳ್ತಾ ಇದಾರ ಇಲ್ಲಿ ಯಾವ ಬಂಕ್ ಅಲ್ಲಿ ನಿಮ್ಗೆ ಕಡಿಮೆ ಇದ್ರೆ ಅಲ್ಲಿ ಹೋಗಿ ಹಾಕ್ಸ್ಕೊಳ್ರಿ. 84 10 paisa. मैं यहाँ छत्ता गैस का रेट जास्ती जाएगा तो एमजी के ने गया तो गैस का रेट कम है वहाँ 80 रुपए 90 पैसा है. यहाँ देखे तो 93 50 पैसा है. कहाँ डालाना हमें? सारे जगह तो वहाँ जाओ करे, कम कहाँ है वहाँ जाओ करे, वहाँ जाओ कर बोल रहे सब 6 बंका में 4 बंका बंद है. अब ये 2 बंका है चालू. अब वहाँ का रेट कम है. जब कोई इनको बोले तो इन्हों क्या करे, वो बंक को फोन कर को वहाँ का रेट भी जास्ती कराने लगा रहे इन्हों. अब हमने कैसा बोलना है, जीना कैसा चलना. नहीं कोई फोन भी कंप्लेंट नहीं करे. वहाँ की सिर्फ जुकाले को हमारा फ्रेट आएगा तो सब भी ये कर ले गए सब. अभी तक हमें क्या भी नहीं करे. अब ये गलाटा सोचे में सब जने आए तो ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.